ಎಲ್ರಿಗೂ ನಮಸ್ತೆ. ಇವತ್ತಿನ ಪುಟ್ಟಕತೆ. ಊರಲ್ಲಿ ಒಂದು 4 ರಿಸರ್ಚರ್ಸ್ ಇದ್ರಂತೆ. ರಿಸರ್ಚ್ ಮಾಡಕ್ ಹೊರಟಿದ್ರಂತೆ, ಬಡಿಂಗ್ ಸೈಂಟಿಸ್ಟ್ಸು. ಏನ್ ಮಾಡಿದ್ರು, ಒಂದು ಕಪ್ಪೆ ಮೇಲೆ ರಿಸರ್ಚ್ ಮಾಡೋಣ ಅಂತ ನಿರ್ಧಾರ ಮಾಡ್ಬಿಟ್ಟು ಒಂದು ಕಪ್ಪೆ ತಗೊಂಡ್ಬಂದು ಒಂದು ಜಾರಲ್ಲಿ ಗ್ಲಾಸ್ ಚೇಂಬರ್ ಇರುತ್ತಲ್ವಾ, ಅದ್ರಲ್ಲಿ ಹಾಕಿದ್ರು ಎಲ್ಲ ಅವ್ರದ್ದು ಲ್ಯಾಬಲ್ಲಿ. ಆಮೇಲೆ ಏನ್ ಮಾಡಿದ್ರು, ಕಪ್ಪೆಗೆ ಜಿಗಿ ಅಂತ ಹೇಳಿದ್ರು. ಅದು ಚೆನ್ನಾಗಿ ಜಿಗೀತು. ಆಮೇಲೆ ಕಪ್ಪೆದು ಒಂದು ಕಾಲ್ ಕಟ್ ಮಾಡಿದ್ರು ಪಾಪ. ಇವಾಗ ಜಿಗಿ ಅಂತ ಅಂದ್ರು. ಅದೇ ಹೆಂಗೋ ಕಷ್ಟಪಟ್ಟು ಜಿಗೀತು. ಓಕೆ, ಇವಾಗ ಎಲ್ರು ಸೇರ್ಬಿಟ್ಟು ಇನ್ನೊಂದು ಕಾಲು ಕಟ್ ಮಾಡಿದ್ರು, 2ನೇ ಕಾಲು. ಇವಾಗೂ ಕಪ್ಪೆಗೆ ಜಿಗಿ ಅಂದ್ರು. ಪಾಪ ಕಪ್ಪೆ ಹೆಂಗೋ ಎಲ್ಲಾ ಶಕ್ತಿ ಗ್ಯಾದರ್ ಮಾಡ್ಕೊಂಡು ಹೆಂಗೋ ಜಿಗೀತು. ಇವಾಗ 3ನೇ ಕಾಲು ಕಟ್ ಮಾಡಿದ್ರು. ಪಾಪ ಅಲ್ವಾ, ಏನ್ ರಿಸರ್ಚು. ಸರಿ ಅಂತ ಹೇಳ್ಬಿಟ್ಟು ಹೆಂಗೋ ಕಷ್ಟಪಟ್ಟು ಜಿಗೀತು ಕಪ್ಪೆ, ಹೆಂಗೋ ಸಾಧ್ಯ ಮಾಡ್ಕೊಂಡು. ಇವಾಗ ಏನ್ ಮಾಡಿದ್ರು, 4ನೇ ಕಾಲು ಕಟ್ ಮಾಡ್ಬಿಟ್ಟು ಜಿಗಿ ಅಂತ ಹೇಳಿದ್ರು, ಜಂಪ್ ಅಂತ ಹೇಳಿದ್ರು ಆ ಕಪ್ಪೆಗೆ. ಹೆಂಗ್ರಿ ಜಿಗಿಯುತ್ತೆ ಕಪ್ಪೆ, ಪಾಪ 4 ಕಾಲು ಕಟ್ ಮಾಡ್ಬಿಟ್ಟಿದ್ದಾರೆ ಅಲ್ವಾ. ಇವಾಗ ರಿಸರ್ಚ್ ಮುಗೀತು ಅಂತ ಹೇಳಿ ಎಂಡಲ್ಲಿ ಕನ್ಕ್ಲೂಷನ್ಗೆ ಏನ್ ಬಂದ್ರು, ಇನ್ಫ್ಲುಯೆನ್ಸ್ ಅಲ್ಲಿ ಏನ್ ಬರಿಬೇಕು ಅವರು ರಿಸರ್ಚರ್ಸು, ಎಲ್ರು ಒಂದು ಒಪಿನಿಯನ್ಗೆ ಬಂದ್ರು. ಏನಪ್ಪಾ, ಕಪ್ಪೆ 4 ಕಾಲು ಕಟ್ ಮಾಡಿದ್ರೆ ಅದಕ್ಕೆ ಕಿವಿ ಕೇಳಲ್ಲ, ಕಪ್ಪೆ ಕ್ಯೂಡ್ ಆಗತ್ತೆ ಅಂತ ಹೇಳಿದ್ರು ಅಲ್ವಾ. ನೋಡಿ, ನಗು ಬರೋಂಥದ್ದಲ್ವಾ. ಹೀಗೆ ಎಷ್ಟೋ ಸಾರಿ ನಮ್ಮ ಜೀವನದಲ್ಲೂ ಈ ತರ ಒಂದು ನಗುವಂತ ಪರಿಸ್ಥಿತಿಯಲ್ಲಿ ಇರ್ತೀವಿ. ಏನೋ ಈ ತರ ಎಡವಟ್ಟಾಗಿ ಮಾಡ್ಕೊಂಡು ನಗುವಂತ ಪರಿಸ್ಥಿತಿಯಲ್ಲಿ ಇರ್ತೀವಿ. ಸಾಧ್ಯ ಇದ್ರೆ ಕರೆಕ್ಷನ್ ಮಾಡ್ಕೊಳ್ಳೋಣ, ತಿದ್ಕೊಳ್ಳೋ ಅವಕಾಶ ಇದ್ರೆ ಮಾಡ್ಕೊಳ್ಳೋಣ, ಇಲ್ಲದೆ ಹೋದ್ರೆ ಅದ್ರ ಮೇಲೆ ನಕ್ ಬಿಡೋಣ ಅಷ್ಟೇ ಅಲ್ವಾ. ನಕ್ ಬಿಟ್ಟು ಮುಂದೆ ಹೋಗೋದು. ನಗು, ಹ್ಯೂಮರ್ ಅನ್ನೋದು ನಮ್ಮ ಲೈಫಲ್ಲಿ ತುಂಬಾ ಇಂಪಾರ್ಟೆಂಟ್. ಎಷ್ಟೋ ಸರಿ ಕೆಲವು ಸರಿ ಕೋಪ, ಫ್ರಸ್ಟ್ರೇಷನ್ಸು, ಆ ಥರದ್ದು ಒಂದು ಇಮೋಷನಲ್ ಸಿಚುವೇಶನ್ಸ್ ಅಲ್ಲಿ, ಒಂದು ಟಫ್ ಹೀಟೆಡ್ ಸಿಚುವೇಶನ್ಸ್ ಅಲ್ಲಿ ಹ್ಯೂಮರ್ ಅನ್ನೋದು ತುಂಬಾ ಒಳ್ಳೆ ಕೆಲಸ ಮಾಡುತ್ತೆ, ಹಾಸ್ಯ ಅನ್ನೋದು. ಸೊ ಎಂಥದೇ ಆಗಲಿ, ನಗ್ತಾ ಇರಿ, ಡೈಲಿ ನಗಿ. ಆ ಲಾಫ್ಟರ್ ಏನಿದೆ ಇಸ್ ವೆರಿ ಇಂಪಾರ್ಟೆಂಟ್, ತುಂಬಾ ಅವಶ್ಯವಾದದ್ದು ಜೀವನದಲ್ಲಿ. ದಿನಕ್ಕೆ 1-2 ಸಾರಿ ಆದ್ರೂ ಮಿನಿಮಮ್ ಆಗಿ ನಗಿ. ಏನಾದ್ರೂ ನೆನ್ಸ್ಕೊಂಡು ನಗಕ್ಕೆ ಏನಾದ್ರೂ ರೀಸನ್ ಹುಡ್ಕೊಂಡು ನಕ್ಬಿಡಿ, ನಗ್ತಾ ಇರಿ, ಖುಷಿಯಾಗಿರಿ. ಟೇಕ್ ಕೇರ್, ಸ್ಟೇ ಹ್ಯಾಪಿ, ಬಾಯ್.